ಗೊತ್ತಾಯ್ತಾ ನಾನು ಹೇಳಿದೀಗ? ಓಕೆ. ಹಾ, ಸೊ ಇಲ್ಲಿ ಅಲ್ಟಿಮೇಟ್ ಶೆಲ್ ಇದೆ, ಪೆನಾಲ್ಟಿಮೇಟ್ ಶೆಲ್ ಇದೆ, ಆಂಟಿ ಪೆನಾಲ್ಟಿಮೇಟ್ ಶೆಲ್ ಇದೆ. ಈಗ ನೆಕ್ಸ್ಟ್ ನಾನು ಏನ್ ಮಾಡ್ತಿದ್ದೀನಿ, ಈ ಏನು ನಾವು ಡಿ ಬ್ಲಾಕ್ ಅಥವಾ ಈಗ ಫಾರ್ ಎಕ್ಸಾಂಪಲ್ ಐರನ್ ತಗೊಂಡಿದೀವಿ ಅಲ್ವಾ? ಸೊ ಐರನ್ ನೀವು ಅಬ್ಸರ್ವ್ ಮಾಡಿದೀರಾ, ಏನು ಐರನ್ ಎಲ್ಲಿತ್ತು. ಈಗ ಇಲ್ಲಿ ನಮ್ಗೆ ಹೇಗ್ ಬರುತ್ತೆ, ಈಗ ನಾನು ಇಲ್ಲಿ ನೋಡೋದಾದ್ರೆ ಹೊರಗಡೆ ಎಷ್ಟು ಎಲೆಕ್ಟ್ರಾನ್ ಇದೆ? ಒಂದೇ ಎಲೆಕ್ಟ್ರಾನ್ ಇದೆ. ಸೊ ಅವಾಗ ನಾನು ಏನ್ ಹೇಳ್ತೀನಿ, ಸೊ ಹೊರ ಕವಚದಲ್ಲಿ ಇರೋದು ಒಂದೇ ಎಲೆಕ್ಟ್ರಾನ್, ಸೊ ಅದು ಒಂದ್ ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳುತ್ತೆ. ಸೊ ಅದರ ವೇಲೆನ್ಸಿ ಎಷ್ಟಿರುತ್ತೆ? 1 ಅಂತ ಹೇಳ್ತೀವಿ. ಓಕೆ, ಸೊ 1 ಅಂತ ಹೇಳ್ತೀವಿ. ಸೊ ಇಲ್ಲೇನಾಗುತ್ತೆ ನೋಡಿ, ಇದೊಂದು ಇದೆಯಲ್ಲ ಪೆನಾಲ್ಟಿಮೇಟ್ ಶೆಲ್, ಮತ್ತೆ ಇಲ್ಲಿದೆ ನೋಡಿ ಅಲ್ಟಿಮೇಟ್ ಶೆಲ್. ಇವೆರಡರದ್ದು ಮಧ್ಯ ಎನರ್ಜಿ ಇರುತ್ತಲ್ವಾ? ಎನರ್ಜಿ ಏನಿರುತ್ತೆ, ಇವೆರಡರ ಮಧ್ಯೆ ಇರುವಂತ ಎನರ್ಜಿ ಏನಿರುತ್ತೆ ಕಮ್ಮಿ ಇರುತ್ತೆ. ಅರ್ಥ ಆಗ್ತಿದ್ಯಾ? ಅವೆರಡರ ಮಧ್ಯೆ ಇರೋ ಎನರ್ಜಿ ಏನಾಗುತ್ತೆ? ಕಮ್ಮಿ ಇರುತ್ತೆ. ಸೊ ಅಂದ್ರೆ ಇದು ಹೆಂಗೆ ಅಂದ್ರೆ, ನೀವ್ ಯಾವ್ದೋ ಒಂದು ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಾ, ಮಧ್ಯದಲ್ಲಿ ಒಂದು ಗುಂಡಿ ಇರುತ್ತೆ. ಆ ಗುಂಡಿ ಏನಿರುತ್ತೆ, ತುಂಬಾ ಅಗಲ ಇದ್ರೆ ನೀವು ಜಂಪ್ ಮಾಡ್ತೀರಾ? ತುಂಬಾ ಆಗಿದ್ರೆ ಅವಾಗ ಏನ್ ಮಾಡ್ತೀರಿ? ಈಸಿಯಾಗಿ ಜಂಪ್ ಮಾಡ್ಬಿಡ್ತೀರಾ. ಅದೇ ರೀತಿ ಇಲ್ಲೂ ಕೂಡ ಆಗ್ತಿರೋದು. ಅಲ್ಟಿಮೇಟ್ ಶೆಲ್ ಮತ್ತೆ ಪೆನಾಲ್ಟಿಮೇಟ್ ಶೆಲ್ ಮಧ್ಯ ಎನರ್ಜಿ ತುಂಬಾ ಕಮ್ಮಿ ಇದ್ರೆ ಪೆನಾಲ್ಟಿಮೇಟ್ ಅಲ್ಲಿ ಇರುವಂತಹ ಶೆಲ್ ಕೂಡ ಎಲೆಕ್ಟ್ರಾನ್ ಕೂಡ ಬಾಂಡಿಂಗ್ ಅಂದ್ರೆ ಕಂಬೈನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಬಟ್ ಅವೆರಡರ ಮಧ್ಯ ಎನರ್ಜಿ ಗ್ಯಾಪ್ ತುಂಬಾ ಜಾಸ್ತಿ ಇದ್ರೆ, ಅವೆರಡರ ಮಧ್ಯೆ ದೊಡ್ಡ ಎನರ್ಜಿ ಇದ್ರೆ, ದೊಡ್ಡ ಗುಂಡಿ ಇದ್ರೆ, ಅವಾಗ ಎಲೆಕ್ಟ್ರಾನ್ ಆ ಕಡೆ ಜಂಪ್ ಮಾಡಕ್ಕಾಗಲ್ಲ. ಆವಾಗ ಏನಾಗುತ್ತೆ, ನಮ್ಗೆ ವೇರಿಯಬಲ್ ವೇಲೆನ್ಸಿ ಬರಲ್ಲ, ಒಂದೇ ವೇಲೆನ್ಸಿ ಬರುತ್ತೆ. ಇದನ್ನ ನಾವು ಫಸ್ಟ್, ಸೆಕೆಂಡ್ ಮತ್ತೆ 3 ಇಂದ 18 ಗ್ರೂಪ್ ಅಲ್ಲಿ ಅಬ್ಸರ್ವ್ ಮಾಡ್ತೀವಿ. ಬಟ್ ಈ 3 ಮತ್ತೆ 12 ಗ್ರೂಪ್ ಅಲ್ಲಿ ಏನಾಗುತ್ತೆ ಅಂದ್ರೆ ಎನರ್ಜಿ ಡಿಫ್ರೆನ್ಸ್ ತುಂಬಾ ಕಮ್ಮಿ ಇರುತ್ತೆ. ಇವೆಲ್ಲ ಎನರ್ಜಿ ಡಿಫ್ರೆನ್ಸ್ ಯಾಕೆ ಕಮ್ಮಿ, ಎಷ್ಟು ಕಮ್ಮಿ, ಇವೆಲ್ಲನ ನಾವು ಇನ್ ಡೆಪ್ತ್ ಫಸ್ಟ್ ಪಿ ಸಿ ಓದ್ಕೊಳ್ಳೋಣ. ಈಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಈಗ ನಾನು ಅದನ್ನ ಶುರು ಹಚ್ಕೊಂಡ್ರೆ ನನ್ಗೆ ಇನ್ನೊಂದು ದಿನನೇ ಬೇಕಾಯ್ತದೆ ಅದನ್ನ ಹೇಳಕ್ಕೆ. ಓಕೆ, ಸೊ ಅದ್ರ ಬಗ್ಗೆ ಇಷ್ಟಾಗ್ಲೇ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ಈಗ ನಾವ್ ಇಷ್ಟೇ ಅರ್ಥ ಮಾಡ್ಕೊಳ್ಳೋಣ, ಏನು ಅಲ್ಟಿಮೇಟ್ ಶೆಲ್ ಮತ್ತೆ ಪೆನಾಲ್ಟಿಮೇಟ್ ಶೆಲ್ ಇದೆ, ಇದ್ರ ಮಧ್ಯೆ ಎನರ್ಜಿ ಡಿಫ್ರೆನ್ಸ್ ಏನಿದೆ ತುಂಬಾ ಕಮ್ಮಿ ಇದೆ. ಸೊ ಕಮ್ಮಿ ಇರೋದ್ರಿಂದ ಈ ಒಂದ್ ಎಲೆಕ್ಟ್ರಾನ್ ಬಾಂಡಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರೆ ಈ ಎಲೆಕ್ಟ್ರಾನ್ ಕೂಡ ಬಾಂಡಿಂಗ್ ಗೆ ಪಾರ್ಟಿಸಿಪೇಟ್ ಮಾಡುತ್ತೆ, ಅಥವಾ ಇಟ್ ಆಲ್ಸೋ ಹ್ಯಾಸ್ ಕಂಬೈನಿಂಗ್ ಕೆಪಾಸಿಟಿ. ಆವಾಗ ಒಂದು ಕೇಸಲ್ಲಿ ನಮ್ಗೆ 1 ಅಂತ ಕಾಣಿಸಿದ್ರೆ ಇನ್ನೊಂದು ಕೇಸಲ್ಲಿ ನಮ್ಗೆ ಎಷ್ಟು ಸಿಗುತ್ತೆ? ಎಷ್ಟು ಸಿಗುತ್ತೆ ನಮ್ಗೆ? ಸರ್ ಅರ್ಥ ಆಗ್ಲಿಲ್ಲ, ಇನ್ನೊಂದ್ಸಲ ಕೇಳಿ. ಹೇಳ್ತೀನಿ. ಇನ್ನೊಂದ್ಸಲ. ಓಕೆ, ಸೊ ಈಗ ಸೊ ಇಲ್ಲಿ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಸರಿ ಹಿಂಗ್ ಹೇಳ್ತೀನಿ. ಐರನ್ ಇದೆಯಲ್ವಾ ಇಲ್ಲಿ Fe, ಹಿಂಗ್ ಬೇಡ, ಇನ್ನು ಇದು ನಿಮ್ಗೆ ದೊಡ್ಡದಾಗತ್ತೆ. ನೀವೀಗ ಆಲ್ರೆಡಿ ಕಲ್ತಿರೋದನ್ನೇ ಮಾಡೋಣ. ಸರ್ ವೆನೆಡಿಯಂ. ಇಲ್ಲ, ವೆನೆಡಿಯಂ ಗಿಂತನೂ ಫಸ್ಟ್ ನಾನು ಇನ್ನೊಂದು ಈಸಿ ಮೆಥಡ್ ಹೇಳ್ತೀನಿ, ಆಮೇಲೆ ಅಲ್ಲಿ ಹೋಗೋಣ ವೆನೆಡಿಯಂ. ಓಕೆ ಸರ್. ಸೊ ಈಗ ನಮ್ಗೆ ಸೋಡಿಯಂ ಮಾಡಿದೀವಲ್ವಾ ನಾವು. ಸೊ ಸೋಡಿಯಂ ಅಲ್ಲಿ ಏನ್ ಮಾಡಿದೀವಿ, ಮತ್ತೆ ಕ್ಲೋರಿನ್ ತಗೊಂಡಿದೀವಿ ಅನ್ಕೊಳ್ಳಿ. ಸೊ ಇಲ್ಲಿ ಏನ್ ಮಾಡ್ತು, ಇದು +1 ಇತ್ತು, ಇದೇನಾಯ್ತು -1 ಅಲ್ವಾ? ಸೊ ಎರಡು ಕಂಬೈನ್ ಆಗಿ ಏನಾಯ್ತು ಅಲ್ವಾ? ಸೊ ಇಲ್ಲಿ ಏನಾಯ್ತು, ವೇಲೆನ್ಸಿ ಎಕ್ಸ್ಚೇಂಜ್ ಒಂದೇ. ಸೊ ಇಲ್ಲಿ ವೇಲೆನ್ಸಿ ಎಕ್ಸ್ಚೇಂಜ್ ಒಂದೇ ಆಯ್ತಿರೋದು. ಆವಾಗ ವೇಲೆನ್ಸಿ ಎಷ್ಟು ಬಂದಿದೆ ನೋಡಿ, 1. ಅರ್ಥ ಆಗಿದ್ಯಾ? ಈಗ ವೇಲೆನ್ಸಿ ಎಷ್ಟಿದೆ? 1 ತಾನೆ ಸೋಡಿಯಂದು, ಆಯ್ತಾ? ಇವಾಗ ನಾನು ಇನ್ನೊಂದೇನ್ ಹೇಳ್ತಾ ಇದ್ದೀನಿ, ಇನ್ನೊಂದು ಫ್ಯಾಕ್ಟರ್, ಇಲ್ಲಿ ಇರುವಂತ ಎನರ್ಜಿ ಡಿಫರೆನ್ಸ್ ಕಮ್ಮಿ, ಸೊ ಅದಕ್ಕೆ ಇನ್ನೊಂದು ಎಲೆಕ್ಟ್ರಾನ್ ಕೂಡ ಬಾಂಡಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ. ಸೊ ಇನ್ನೊಂದು ಎಲೆಕ್ಟ್ರಾನ್ ಬಾಂಡಿಂಗ್ ಪಾರ್ಟಿಸಿಪೇಟ್ ಮಾಡುತ್ತೆ ಅಂದ್ರೆ ಎನ್ನೇದು ಎಷ್ಟಾಗುತ್ತೆ? 2 ಎಲೆಕ್ಟ್ರಾನ್ ಬಂತು. ಈಗ ಎಣ್ಣೆ 2 ಬಂತು. ಈಗ ಇಲ್ಲಿ ನೋಡಿ, ಫಸ್ಟ್ ಕೇಸ್ ಅಲ್ಲಿ 1 ಬಂದಿತ್ತಪ್ಪ, ಸೆಕೆಂಡ್ ಕೇಸ್ ಅಲ್ಲಿ ಎನರ್ಜಿ ಡಿಫರೆನ್ಸ್ ಕಮ್ಮಿ ಇರೋದು 2 ಬರ್ತಾ ಇದಾವೆ ಅಲ್ವಾ? ಇವಾಗ ನಮ್ಗೆ ಗೊತ್ತು 2 Cl ಬರ್ಬೇಕು ತಾನೆ.
ಎಸ್ ಸರ್. ಎರಡು Cl ಮೈನಸ್ 1 ಬರುತ್ತೆ. ಇವಾಗ valence ಎಷ್ಟು? ಇವಾಗ ವೇಲೆನ್ಸ್ ಎಷ್ಟು ಸೋಡಿಯಂದು? ಹಾ, ಎರಡು ಬರ್ತಿದೆ ನೋಡಿ, ಎರಡು ತಾನೇ. ಈಗ ನೋಡಿ, ಒಂದು ಕೇಸಲ್ಲಿ ಒಂದು ತೋರಿಸ್ತಾ, ಇನ್ನೊಂದು ಕೇಸಲ್ಲಿ ಏನ್ ಮಾಡ್ತಿದೆ? ಹಾ, ಎರಡು ತೋರಿಸ್ತಿದೆ. ಸರ್, ಈ ಒಂದು ಮತ್ತೆ ಎರಡನ್ನ ನಾವೇನ್ ಹೇಳ್ತೀವಿ? ವೇರಿಯೇಬಲ್ ವೇಲೆನ್ಸಿ ಅಂತ ಕರಿತಾ ಇದೀವಿ. ಈ ಒಂದು ಮತ್ತೆ ಎರಡು. ಸೊ ಒಂದೊಂದು ಕಾಂಪೌಂಡ್ ಅಲ್ಲಿ ಈಗ ಸೋಡಿಯಂ NaCl ಫಾರ್ಮೇಶನ್ ಮಾಡಬಹುದು, NaCl2 ಫಾರ್ಮೇಶನ್ ಮಾಡಬಹುದು ಅಂತ ಇದ್ದಾಗ ಅವಾಗ ನಾವೇನ್ ಮಾಡ್ತೀವಿ? ಎರಡು ವೇಲೆನ್ಸಿಗಳನ್ನ ಅಬ್ಸರ್ವ್ ಮಾಡ್ತೀವಿ. ಬಟ್ ಇದು NaCl ಜಸ್ಟ್ ಎಕ್ಸಾಂಪಲ್ ತಗೊಂಡಿದ್ದೀನಿ. NaCl ಎರಡು ವೇಲೆನ್ಸಿ ಇಲ್ಲ. ಅರ್ಥ ಆಯ್ತಾ? ಸೊ ಈಗ ಇದಕ್ಕೆ ನಾನು ನಿಮ್ಗೆ ಐರನ್ ನ ತಗೊಂಡು ಎಕ್ಸಾಂಪಲ್ ಕೊಡೋದಾದ್ರೆ, ಐರನ್ ನೋಡಿ, FeCl2 ಮತ್ತೆ FeCl3 ಎರಡು ಸ್ಟೇಟ್ ಅಲ್ಲಿ ಇರುತ್ತೆ. ಈಗ Fe ಎಷ್ಟು ಹೇಳ್ತೀರಾ? Fe ಎಷ್ಟಪ್ಪ ವೇಲೆನ್ಸ್ ಈಗ? ಎರಡು ಅಲ್ವಾ? ಈ FeCl2 ಅಲ್ಲಿ +2 ಇದೆಯಾ? FeCl3 ಅಲ್ಲಿ 3. +3. ಈಗ ಗೊತ್ತಾಯ್ತಾ ವೇಲೆನ್ಸಿ? ಎಸ್ ಸರ್. ಈ ತರ ಕೇಸಸ್ ಗಳಲ್ಲಿ ಹೇಳಪ್ಪ. ಸರ್, ಈಗ NaCl ಅಂತ ಬರೀ ಒಂದ್ ಬರ್ದಿದೆ, Cl ಅಲ್ಲೂ ಒಂದಿದೆ, Na ಒಂದಿದೆ. ಸೊ ವೇಲೆನ್ಸಿ ಒಂದು. NaCl2 ಅಂತ ಬರೆದ್ರೆ ಸೋಡಿಯಂ ವೇಲೆನ್ಸಿ ಎರಡು. ಆ ತರನಾ? ಆತರ ಹಂಗೆ ಮಾಡಿರೋದು ನಾನು. FeCl2 ಅಂದ್ರೆ Fe ಎಷ್ಟಿದೆ ವೇಲೆನ್ಸ್ ಈಗ ಅಂದ್ರೆ 2 ಎಲೆಕ್ಟ್ರಾನ್. ಸೊ 2 ಎಲೆಕ್ಟ್ರಾನ್ ಕ್ಲೋರಿನ್ ಕೊಟ್ಟಿದೆ ಅಂತ. ನೆಕ್ಸ್ಟ್ Cl3 ಬಂದ್ರೆ 3 ಎಲೆಕ್ಟ್ರಾನ್ ಕೊಟ್ಟಿದೆ ಅಂತ. ಬಟ್ ಇದು ಸೋಡಿಯಂ ತಗೊಂಡ್ರೆ ಅಥವಾ ಪೊಟ್ಯಾಸಿಯಂ ತಗೊಂಡ್ರೆ ಅಥವಾ ಕಾರ್ಬನ್ ತಗೊಂಡ್ರೆ ಆಗಲ್ಲ ಹಿಂಗೆ ಅಲ್ವಾ? ಆ ಕೇಸಲ್ಲಿ ಆಗಲ್ಲ. ಯಾಕೆಂದ್ರೆ ಅಲ್ಲಿ ವೇಲೆನ್ಸಿ ಫಿಕ್ಸ್ ಮಾಡಿದೀವಿ ತಾನೆ ನಾವು. ಆ ಕೇಸಲ್ಲಿ ಆಗಲ್ಲ. ಬಟ್ ಈ 3ರಿಂದ 12 ಗ್ರೂಪ್ ಒಳಗಡೆ ಐರನ್ ಬರುತ್ತೆ, ವೆನೇಡಿಯಂ ಬರುತ್ತೆ, ಕೊಬಾಲ್ಟ್ ಬರುತ್ತೆ, ಕಾಪರ್ ಬರುತ್ತೆ. ಇವೆಲ್ಲ ನೋಡ್ತಿರಲ್ವಾ? ಇವೆಲ್ಲ ಏನಾಗುತ್ತೆ? ಕಲರ್ಗಳನ್ನ ಇವೆಲ್ಲ ಏನ್ ಮಾಡುತ್ತೆ? ವೇರಿಯೇಬಲ್ ವೇಲೆನ್ಸಿಗಳನ್ನ ತೋರಿಸುತ್ತೆ. ಈ ವೇರಿಯೇಬಲ್ ವೇಲೆನ್ಸಿ ಏನಕ್ಕೆ ಆಗ್ತಿದೆ ಇವಾಗ ಹೇಳಿ ನನ್ಗೆ ರೀಸನ್? ಎನರ್ಜಿ ಕಡಿಮೆ ಇದ್ದಾಗ. ಯಾವ್ದರ ಮಧ್ಯೆ ಎನರ್ಜಿ ಕಡಿಮೆ? ಅಲ್ಟಿಮೇಟ್ ಶೆಲ್ ಮತ್ತೆ ಪೆನಾಲ್ಟಿಮೇಟ್ ಶೆಲ್ ನಡುವೆ ಸರ್, ಅವೆರಡರ ನಡುವೆ ಕಡಿಮೆ ಅಂತ. ಎನರ್ಜಿ ಕಡಿಮೆ ಆದಾಗ. ಕರೆಕ್ಟ್. ನಿಮಗೆ ಏನಕ್ಕೆ ನಿಮ್ಗೆ ಏನಾದ್ರು ಕ್ವಶನ್? ವೈ 3 to 12 group shows variable valency ಅಂದ್ರೆ ಬಿಕಾಸ್ ಆಫ್ ದ ಕಂಪೇರಬಲ್ ಎನರ್ಜೀಸ್ ಆಫ್ ಅಲ್ಟಿಮೇಟ್ ಶೆಲ್ ಅಂಡ್ ಪೆನಾಲ್ಟಿಮೇಟ್ ಶೆಲ್ ಅಂತ ಹೇಳ್ಬೋದು. ಅಥವಾ ಬಿಕಾಸ್ ಆಫ್ ದ ಕಂಪೇರಬಲ್ ಎನರ್ಜೀಸ್ ಆಫ್ 2 ಆರ್ಬಿಟ್ಸ್ ಅಥವಾ 2 ಎನರ್ಜಿ ಲೆವೆಲ್ಸ್ ಅಥವಾ ಎನರ್ಜಿ ಲೆವೆಲ್ಸ್ ಅಂತ ಹೇಳಿದ್ರೆ ಸಾಕು. Okay, sir. So the variable valence is because of the comparable. Comparable ಅಂದ್ರೆ ಎರಡು ಸೇಮ್ ಅಂತ ಹೇಳ್ತಾ ಇದೀನಿ ನಾನು. ಎರಡನ್ನೂ ಕಂಪೇರ್ ಮಾಡಬಹುದು, ಎರಡು ಸೇಮ್ ಅಂತ. ಅಥವಾ ಬಿಕಾಸ್ ಆಫ್ ದ ಎನರ್ಜಿ ಡಿಫರೆನ್ಸ್ ಬಿಟ್ವೀನ್ ದ ಶೆಲ್ಸ್ ಅಂತ ಹೇಳ್ಬೋದು, ಅಥವಾ ಎನರ್ಜಿ ಲೆವೆಲ್ಸ್ ಅಂತ ಹೇಳ್ಬೋದು, ಅಥವಾ ಲೋ ಎನರ್ಜಿ ಬಿಟ್ವೀನ್ ದ ಶೆಲ್ಸ್ ಅಂತಾನು ಹೇಳ್ಬೋದು. ಸೊ ಅದರಿಂದ ನಮ್ಗೆ ಏನ್ ಅಬ್ಸರ್ವ್ ಮಾಡ್ತಿದೀವಿ? ನಾವು ವೇರಿಯೇಬಲ್ ವೇಲೆನ್ಸಿನ ಅಬ್ಸರ್ವ್ ಮಾಡ್ತಾ ಇದೀವಿ. ಅರ್ಥ ಆಯ್ತಾ ಇಲ್ವಾ ಈಗ? ಅರ್ಥ ಆಯ್ತು ಸರ್. ಸೊ ಇದ್ರ ಬಗ್ಗೆ ಇನ್ನೂ ಡೆಪ್ತ್ ಆಗಿ ನಾವು ನಿಮ್ಮ ಕ್ಲಾಸಸ್ ಗಳಲ್ಲಿ ಸ್ಟಾರ್ಟ್ ಆದ್ಮೇಲೆ ಫಸ್ಟ್ PUC ಕಾನ್ಸೆಪ್ಟ್ ಗಳಲ್ಲಿ ನಾವು ಅದನ್ನ ಕಲಿಯೋಣ. ಓಕೆ ಸರ್. ಓಕೆ ಸರ್. ಆಯ್ತು ಸರ್. ಎಸ್, ಡೌಟ್ಸ್ ಏನಾದ್ರು ಇದೆಯಾ? ಎಸ್ ಸರ್, ಕಾಣಿಸ್ತಿದೆ. ಸೊ ಲಾಸ್ಟ್ ಶೆಲ್ ಮಾತ್ರ ಬಾಂಡ್ ಮಾಡದ ಅಂತ ಆಕರ್ಷಣ್ ಕೇಳ್ತಾ ಇದ್ದಾನೆ.
ಲಾಸ್ಟ್ ಶೆಲ್ ಮಾತ್ರ ಬಾಂಡ್ ಮಾಡೋದು ಯಾವ ಕೇಸಲ್ಲಿ ಅಂದ್ರೆ 1, 2 ಮತ್ತೆ 3ರಿಂದ 18 ಗ್ರೂಪ್. ಇಷ್ಟು ಗ್ರೂಪ್ ಅಲ್ಲಿ ಮಾತ್ರ ಲಾಸ್ಟ್ ಶೆಲ್ ಅಲ್ಲಿ ಇರುವಂತ ಎಲೆಕ್ಟ್ರಾನ್ಗಳು ಬಾಂಡ್ ಮಾಡುತ್ತೆ. ಬಟ್ ನಾವು 3ರಿಂದ 12 ಗ್ರೂಪ್ ತಗೊಂಡ್ರೆ ಅದರಲ್ಲಿ ಅಲ್ಟಿಮೇಟ್ ತಗೋಬಹುದು, ಪೆನಾಲ್ಟಿಮೇಟ್ ತಗೋಬಹುದು, ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ಆಂಟಿ ಪೆನಾಲ್ಟಿಮೇಟ್ ಶೆಲ್ ಇಂದ ಎಲೆಕ್ಟ್ರಾನ್ಸ್ ಗಳನ್ನ ತಗೊಂಡು ಬಾಂಡಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಇದು ಕೇಸ್ ಆಗೋದು 3 ಇಂದ 12 ಗೆ ಮಾತ್ರ. ಸೊ ಅದಕ್ಕೆ ಇಲ್ಲಿ ನಾನು ವೆನೆಡಿಯಂ ಮತ್ತೆ ಐರನ್ ಗೆ 5, 4, 2, 3 ಅಂತ. ಸೊ ಈ ತರ ನಮಗೆ ಡಿಫ್ರೆಂಟ್ ವೇಲೆನ್ಸೀಸ್ ಗಳನ್ನ ನಾವು ಅಬ್ಸರ್ವ್ ಮಾಡ್ತೀವಿ ಫಾರ್ ಆಲ್ ದ ಎಲಿಮೆಂಟ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ 3 to 12 ಗ್ರೂಪ್. ಕ್ಲಿಯರ್ ಆಗಿದೆ ಎಷ್ಟು? Yes, sir. ಓಕೆ. ಸೊ ಒಂದು Yes, sir. ಓಕೆ, ಒಂದು ನಿಮಿಷ. ಓಕೆ, ಒಂದು ಸ್ಮಾಲ್ ವಿಡಿಯೋ ಇದೆ, ಒಂದು ಸ್ಮಾಲ್ ವಿಡಿಯೋ ನೋಡ್ಕೊಳ್ಳೋಣ ವೇಲೆನ್ಸಿ ಬಗ್ಗೆ. ಸೊ ನಮ್ಗೆ ಇನ್ನೂ ಒಂದ್ ಸ್ವಲ್ಪ ಬೆಟರ್ ಐಡಿಯಾ ಸಿಗ್ಲಿ ಅಂತ. ಸೊ ಐ ವಿಲ್ ಟ್ರೈ ದಿಸ್. ಸೊ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ ನಿಮ್ಮೆಲ್ರಿಗೂ? Yes, sir. Yes, sir. ಸೊ ವಿಲ್ Yes, sir. see this video now. A few concepts related to atoms. Let's begin with two simple elements, hydrogen and helium. Apart from the difference in the number of electrons and their structure, can you tell me another difference between these two? Yes, the most important difference lies in the fact that hydrogen is capable of reacting with several other elements, while helium never really does. Helium is a quiet, unreactive element that does not participate in reactions. But have you ever wondered why? What makes helium and many other elements also like neon, argon not participate in chemical reactions? And another question we would have is what makes other elements react spontaneously with each other? The answer is valency. Yes, one of the most important factors for reaction is the concept of valency. But before that, let's have a look at an important concept called the electronic configuration. Now, what could this be? As the name suggests, electronic refers to electrons, and the term configuration literally means arrangement or layout. That means the electronic configuration of an atom is the arrangement of its electrons in the shells. As simple as that. There are two facts that we need to recall. First, the innermost shell, or the first shell rather, has a maximum of 2 electrons that can be accommodated in it. Secondly, from the second shell onwards, whichever is the outermost shell, it can accommodate a maximum of 8 electrons. In simpler words, outermost orbital can contain 8 electrons at max. This state is called as the octet state. The term originates from the Greek word octa, which means 8. The octet state is considered to be a stable state. Let's understand this in a simple way. You love chocolates. Now, if there is a bag of chocolates kept open before you, how many will you try to grab at once? Needless to say, you will try and take as many chocolates as your hand can accommodate. That means the maximum number of chocolates is what anybody will wish for. Now, what have chocolates got to do with electronic configuration and valency? Let's understand the relation. As a part of human tendency, we will try and grab the maximum number of chocolates using our hands.
Similarly, the atoms would want to have maximum number of electrons their shells can accommodate. That means if it's just one shell like in the case of hydrogen or helium, then the atoms would want to have 2 electrons in it. That will be the outermost shell of the atom. This will help them achieve a stable state. Similarly, for all the other atoms having more than one shell, it's obvious that they will wish to have 8 electrons in their outermost shell. And why is this so? That's correct. It's because the outermost orbital of any atom can accommodate a maximum of 8 electrons in it. That is the reason why all the atoms of various elements are in a constant struggle of attaining 8 electrons in their last shell. That is, achieving the octet state. However, it's not possible for all to have 8 electrons in the outermost shell. Imagine the case of oxygen. It has a total of 8 electrons. So can we just have one orbital around the nucleus containing all the 8 electrons? Absolutely not. In fact, according to the rule, we have to fill 2 electrons in the first and the remaining 6 electrons in the second shell, because the capacity of the first shell is to accommodate a maximum of 2 electrons. So can we say that the electronic configuration of oxygen is 2,6? That's right. But now this indicates that oxygen does not have 8 electrons in the outermost shell. So how will it achieve its stable state? What can be done to have 8 electrons in the outermost orbital? Yes, oxygen can borrow or share electrons with atoms of other elements, right? Absolutely. This is how chemical reactions happen. Wait a second. Are we saying that chemical reactions occur because atoms of various elements give or take or share electrons between them? That's correct. And is this how compounds are formed? Absolutely. The giving or accepting or even sharing of electrons between the atoms of elements give rise to formation of chemical bonds. This ultimately gives us a compound. Now you tell me, how will the atoms decide how many electrons are to be given or accepted? How will they understand that electrons need to be shared with the other partner? Who decides all this? Well, the answer to all these questions is the concept of valency. Let's understand this important concept in detail. Okay, so video ಅರ್ಥ ಆಯ್ತಾ ಎಲ್ರಿಗೂ? Yes, sir. Noticed So how ನಾವೇನು some people ಇಷ್ಟೊತ್ತವರೆಗೂ just discuss light up a ಮಾಡ್ತಾ room ಇದ್ದೀವಿ. from So ಅದನ್ನೇ ಇಲ್ಲಿ the ಹೇಳಿದ್ದು. moment that they walk in. Now, if you've ever struggled with speaking up, standing out, and just getting comfortable in your own Why does bond formation take place? Can you give me the answer? Yes, it takes place because atoms are always in a constant struggle to reach the stable state. And what is this stable state? Well, if the atoms have only one shell, then the stable state is achieved when 2 electrons are present in it. And if the atom has 2 or more than 2 shells, then the stable state is achieved when the outermost shell contains 8 electrons. It's called an octet. But the stable state is seen only in case of a few elements. We know that elements like helium, neon, argon, etc. have atoms with such desired electronic configuration. But what about the case of atoms which do not have this octet? Yes, they will participate in bond formation. That means they will either give or take or share electrons. But wait, who decides how many electrons will participate in the bond formation? Or who tells the atoms if they've to give or take electrons? Well, the answer to these questions is valency. Let's understand this concept in detail. In simple words, valency is defined as the combining capacity of an element. Now, what exactly do we mean by this? When we say combining capacity, that means how much can an atom bond with another atom.
Does that mean how many electrons can be given or taken or even shared? Yes. Does the capacity of an atom to give electrons, accept electrons, or even share them in order to achieve the octet state can be termed as its valency. And what about the case of elements with just one shell? That's correct. Trading of electrons is carried out for attaining 2 electrons in the outermost and only orbital in such atoms. Let us take simple examples to understand this. In case of hydrogen, we have just 1 electron in the outermost shell. That means it has to somehow add 1 more electron to the outermost shell. Thus, we find that the valency of hydrogen is 1 as it accepts or sometimes even shares electrons with atoms of other elements. So can you tell me the valency of oxygen now? The electronic configuration of oxygen is 2, 6. That means it has 6 electrons in the outermost shell. So how many electrons are needed to complete the octet? Yes, 2 electrons. Thus, the valency of oxygen is 2. It accepts or takes 2 electrons from other atoms for completing the octet. Now tell me, what will be the valency of magnesium? We know that magnesium has 12 electrons. That means the electronic configuration of magnesium is 282. So how many electrons will be needed now? 6. That's correct. And that's what we're able to see. 6 electrons are needed to complete the octet. But which atom will give away 6 electrons so easily? Is it even possible? Not really. Then how will magnesium complete its octet? This is where the concept of donating electrons comes into the picture. If managing the gain of 6 electrons is difficult, then can it think of giving or donating the 2 electrons? Yes, absolutely. So if magnesium gives away 2 electrons from its outermost shell, then we say that the valency of magnesium is 2. That means it's not only about how many electrons can be taken, but also about how many electrons can be given by the atom. That is how we calculate the valencies of various elements. Now, to understand the concept better, let's take an example of elements forming one compound. Maybe we can think of sodium chloride. For the formation of one molecule, we need 1 atom of sodium and 1 atom of chlorine. What are the valencies of each, by the way? Sodium has the electronic configuration 281, while chlorine has an electronic configuration 287. Before I tell you what happens, I want you to give it a shot. What do you think will happen? Doesn't this indicate that sodium will donate 1 and chlorine will accept 1 electron to complete their respective octet state? Yes, that's absolutely correct. And that is what helps in the formation of sodium chloride molecule. Chlorine needed 1 electron which it got from sodium, and sodium gave 1 electron as it was the easiest way to achieve stability. So the valency of both sodium and chlorine is 1. Does this mean that only elements having the same valency always combine together to form a bond? Not really. Just take the simple example of a water molecule. We have seen that the valency of hydrogen is 1, while that of oxygen is 2. Here, hydrogen needs 1 electron, while oxygen needs 2 electrons. Both need electrons. So how do the atoms combine in this case? How will the bond formation take place then? Well, they will both share electrons with each other. But how? It's not that straightforward. We will understand it in one of our future videos. For now, we have to know that 1 atom of oxygen combines with 2 hydrogen atoms to give us 1 water molecule. This is how atoms with different valencies combine with each other to form compounds. Now that we know how the concept of valency works, let's have a look at how the atoms come together to form independent units. Let's discuss the concept of molecules in the next video. So ಈಗ ನಿಮ್ಗೆ ಐಡಿಯಾ ಬಂದಿದ್ಯಾ? Yes, sir. ಕಂಪ್ಲೀಟ್ ಆಗಿ ವೇಲೆನ್ಸಿ ಅಂದ್ರೆ ಏನು, ಸೊ ವೇಲೆನ್ಸಿ ಇನ್ಫಾರ್ಮೇಶನ್ ಆಯ್ತು, ಸೊ ಎಲ್ಲ ಗೊತ್ತಾಗಿದೆ ಅನ್ಕೋತೀನಿ. Yes, sir. ಓಕೆ.
ಸೊ ಇದಿಷ್ಟು ಅಬೌಟ್ ವೇಲೆನ್ಸಿ. ಸೊ ಇಲ್ಲಿ ನಿಮಗೆ ಯಾವುದೇ ಒಂದು ಆಟಮ್ದು ಈಗ ನಿಮ್ಗೆ ಈ ಅಪ್ ಟು ಯು ಕಮಿಂಗ್ ಟು ದ ಫಸ್ಟ್ PUC ಸೆಕ್ಷನ್, ಸೊ ಫಸ್ಟ್ PUC ಕ್ಲಾಸಸ್ ಸ್ಟಾರ್ಟ್ ಆಗೋವರೆಗೂ ನಿಮ್ಗೆ ವೇಲೆನ್ಸಿ ಅಂದ್ರೆ ನಿಮ್ಗೆ ಕೇಳುವಂತದ್ದು 1, 2 ಮತ್ತೆ 13ರಿಂದ 18 ಗ್ರೂಪ್ ಒಳಗಡೆ ಮಾತ್ರ ವೇಲೆನ್ಸಿ ಕೇಳ್ತಾರೆ. ಸೊ ನೆಕ್ಸ್ಟ್ ಒನ್ಸ್ ವಿ ಗೆಟ್ ಇನ್ ಟು PUC ಲೆವೆಲ್ ಬಂದ ಮೇಲಿಂದ ನೆಕ್ಸ್ಟ್ ನಮ್ಗೆ ಡಿಫ್ರೆಂಟ್ ಕಾಂಪೌಂಡ್ಗಳದ್ದು ಡಿಫ್ರೆಂಟ್ ವೇಲೆನ್ಸಿನ ಕಂಡುಹಿಡಿಬೇಕು. ಸೊ ಅದನ್ನ ನಾವು ಲೇಟರ್ ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ತನಕ ಏನಾಗಿದೆ ಇಷ್ಟು ನಮ್ಗೆ ರಿಗಾರ್ಡಿಂಗ್ ದ ವೇಲೆನ್ಸಿ. ಓಕೆ, ಸೊ ಈ ವಾರದಲ್ಲಿ ನಾವ್ ಏನೆಲ್ಲ ಕಲ್ತಿದೀವಿ ಅಂದ್ರೆ, ಸೊ ಆಟಮ್ಸ್ ಅಂದ್ರೆ ಏನು, ಮ್ಯಾಟರ್ ಅಂದ್ರೆ ಏನು, ಮತ್ತೆ ಎನರ್ಜಿ ಲೆವೆಲ್ಸ್ ಇನ್ ದ ಆಟಮ್ಸ್, ಅಟಾಮಿಕ್ ನಂಬರ್, ಮಾಸ್ ನಂಬರ್, ರೈಟ್. ಸೊ ಜೊತೆಗೆ ಅಟಾಮಿಸಿಟಿ ಅಂದ್ರೆ ಏನು, ಮೊನೋ ಅಟಾಮಿಕ್, ಡೈಅಟಾಮಿಕ್, ಪಾಲಿಅಟಾಮಿಕ್, ರಾಲ್ಸನ್ಸ್ ಅಟಾಮಿಕ್ ಥಿಯರಿ, ಮತ್ತೆ ಅದರಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ ಅಂದ್ರೆ ಏನು, ಎಂಪಿರಿಕಲ್ ಫಾರ್ಮುಲಾ ಅಂದ್ರೆ ಏನು, ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಮಾಲಿಕ್ಯುಲರ್ ಫಾರ್ಮುಲಾನ, ಹೇಗೆ ಫಾರ್ಮುಲಾ ಮಾಸ್ ಯೂನಿಟ್ ಅಂದ್ರೆ ಏನು, ಫಾರ್ಮುಲಾ ಮಾಸ್ ಅಂದ್ರೆ ಏನು, ಹೌದಾ ಇಲ್ವಾ Sir, basic radical and acid radical. ಹೌದು. Monoatomic, diatomic, polyatomic. ಎಸ್, ಅಯಾನ್ಸ್ ಗಳನ್ನ ಕಲ್ತಿದೀವಲ್ವಾ, ಮೊನೋಅಟಾಮಿಕ್ ಅಯಾನ್, ಪಾಲಿಅಟಾಮಿಕ್ ಅಯಾನ್. Yes, sir. ಮತ್ತೆ ಈ ತರ ನಾವು ಕಂಡುಹಿಡಿದಿವಿ ಎಷ್ಟು ಎಲೆಕ್ಟ್ರಾನ್ ಇದೆ ಅನ್ನೋದನ್ನ ಕಂಡುಹಿಡಿತೀವಿ. ಸೊ ಎಲೆಕ್ಟ್ರಾನ್ ಎಷ್ಟಿದೆ ಅಂತಾನು ಕಂಡುಹಿಡಿತೀವಿ ನಾವು. Yes, sir. ಸೊ ಇದೆಲ್ಲವನ್ನ ನಾವು ಒಂದು ವಾರದ ಕ್ಲಾಸ್ ಅಲ್ಲಿ ಕಲ್ತಿದೀವಿ. ಸೊ ಇದಿಷ್ಟುನು ಅಪ್ ಟು ವೇಲೆನ್ಸಿ ತನಕ ಏನಿದೆ, ಸೊ ಅಷ್ಟುನು ನಿಮ್ಗೆ ನಾಳೆಯ ಟೆಸ್ಟ್ ಗೆ ಇರುತ್ತೆ. Okay, sir. ಕ್ಲಿಯರ್ ಆಗಿದೆಯಲ್ವಾ? Okay, sir. ಓಕೆ, ಸೊ ನೆಕ್ಸ್ಟ್ ನಾವು ಇಲ್ಲಿಂದ ಮುಂದಕ್ಕೆ ಏನ್ ಕಲಿತೀವಿ ಅಂದ್ರೆ, ರೈಟ್, ಸೊ ಇಲ್ಲಿಂದ ಮುಂದಕ್ಕೆ ನಾವು ಎಲಿಮೆಂಟ್ಸ್, ಕಾಂಪೌಂಡ್ಸ್ ಅಂಡ್ ಮಿಕ್ಸ್ಚರ್ಸ್. ಸೊ ಎಲಿಮೆಂಟ್ಸ್ ಅಂದ್ರೆ ಏನು, ಕಾಂಪೌಂಡ್ಸ್ ಅಂದ್ರೆ, ಮಿಕ್ಸ್ಚರ್ಸ್ ಅಂದ್ರೆ ಏನು, ಸೊ ಅದನ್ನ ಆಲ್ರೆಡಿ ನೋಡಿದ್ರೆ ಸ್ವಲ್ಪ ಫಾಸ್ಟ್ ಆಗಿ ಒಂದ್ ಸ್ವಲ್ಪ ನೋಡ್ಕೊಂಡು ಗ್ಲಾನ್ಸ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಸೊ ಫಸ್ಟ್ ಆಫ್ ಆಲ್ ಎಲಿಮೆಂಟ್ಸ್ ಅಂದ್ರೆ ಏನು? Dhatu. ಎಲಿಮೆಂಟ್ ಅಂದ್ರೆ ಧಾತು ಅಲ್ವಾ? ಧಾತುಗಳು. ಎಸ್. Sir, compound ಅಂದ್ರೆ Samyukta. ಕಾಂಪೌಂಡ್ ಅಂದ್ರೆ ಸಂಯುಕ್ತ. ಹೌದು, ಕಾಂಪೌಂಡ್ ಅಂದ್ರೆ ಸಂಯುಕ್ತ. Sir, molecules ಅಂದ್ರೆ ಕನ್ನಡ. Sir, ಅಣುಗಳು. ಅಣು, ಆಟಮ್. ಅಣುಗಳು ಅಂದ್ರೆ ಮಾಲಿಕ್ಯೂಲ್ಸ್. ಪರಮಾಣು ಇಸ್ ಆಟಮ್, ರೈಟ್? sir. Anu molecules. yes, sir. ಅಣು ಅಂದ್ರೆ ಮಾಲಿಕ್ಯೂಲ್. ಈಗ ಆಕ್ಸಿಜನ್ ಒಂದ್ ಮಾಲಿಕ್ಯೂಲ್ ಇದೆ ಅಂತ ಹೇಳ್ತಿರಲ್ವಾ, ಹಂಗೆ ಅದು ಒಂದ್ ಅಣು ಇದೆ ಅಂತ ಅಲ್ವಾ ಅರ್ಥ? ಆಟಮ್ ಅಂದ್ರೆ ಪರಮಾಣು. ಹೌದು, ಓಕೆ. ಸೊ ನಾವು ಎಲಿಮೆಂಟ್ ಇಂದ ಸ್ಟಾರ್ಟ್ ಮಾಡಿದೀವಿ. ಸೊ ಎಲಿಮೆಂಟ್ಸ್ ಅಂದ್ರೆ ಏನು? ಎಲಿಮೆಂಟ್ ಇಸ್ ಅ ಪ್ಯೂರ್ ಸಬ್ಸ್ಟೆನ್ಸ್ that cannot be separated into simpler substances by physical or chemical means. So physical ಅಥವಾ chemical methods ಅಂತ ಬರುತ್ತೆ. ಫಿಸಿಕಲ್ ಅಂದ್ರೆ ನೀವು ಅದನ್ನ ಬ್ರೇಕ್ ಮಾಡೋದಾಗ್ಬೋದು, ಹೀಟ್ ಮಾಡೋದಾಗ್ಬೋದು. ಸೊ ಇವೆಲ್ಲ ಫಿಸಿಕಲ್ ಬರುತ್ತೆ. ಸೊ ಕೆಮಿಕಲ್ ಮೀನ್ಸ್ ಅಂದಾಗ ಬೇರೆ ಯಾವ್ದ್ರ ಜೊತೆ ನಾವು ರಿಯಾಕ್ಟ್ ಮಾಡಿ ಅದನ್ನ ಏನಾದ್ರು ಸಿಂಪಲ್ ಆಗಿ ಕನ್ವರ್ಟ್ ಮಾಡಕ್ಕಾಗುತ್ತಾ ಅಂದ್ರೆ ಇಲ್ಲಿ ಏನು ಕಳಿಸೋದು, ಎಲಿಮೆಂಟ್ಸ್ ಕೇಸ್ ಅಲ್ಲಿ ದಟ್ ಇಸ್ ನಾಟ್ ಪಾಸಿಬಲ್. ಸೊ ಎಲಿಮೆಂಟ್ಸ್ ಆರ್ ಪ್ಯೂರ್ ಸಬ್ಸ್ಟೆನ್ಸಸ್ that cannot be separated into simpler substance. ಗೊತ್ತಾಗ್ತಿದ್ಯಾ ಹೇಗೆ ಅಂತ? Yes, sir. ಸೊ ನಿಮ್ಗೆ ಹೈಡ್ರೋಜನ್ ಎಲಿಮೆಂಟ್ ಇದೆ ಅನ್ಕೊಳ್ಳಿ, ಇದನ್ನ ನೀವು ಸಿಂಪ್ಲರ್ ಸಬ್ಸ್ಟೆನ್ಸ್ ಆಗಿ ಏನ್ ಮಾಡಕ್ಕಾಗುತ್ತೆ? ಬ್ರೇಕ್ ಮಾಡಕ್ಕಾಗುತ್ತಾ? ಬ್ರೇಕ್ ಮಾಡಕ್ಕಾಗುತ್ತೆ ಇದನ್ನ? No, sir. ಇದೊಂದು ಹೈಡ್ರೋಜನ್ ಆಟಮ್ ಅನ್ಕೊಳ್ಳಿ, ನೀವು ಇದನ್ನ ಹಿಂಗ್ ಡಿವೈಡ್ ಮಾಡಿದ್ರೆ ಇಲ್ಲೂ ಏನಿದೆ? ಹೈಡ್ರೋಜನ್ ಇರುತ್ತೆ, ಇಲ್ಲೂ ಏನಿರುತ್ತೆ? ಹೈಡ್ರೋಜನ್ ಇರುತ್ತೆ ಅಲ್ವಾ? ಸೊ ಆತರ. ಸೊ ಅದೇ ರೀತಿಯಿಂದ ಸೊ ಅದನ್ನ ನೀವು ಸಿಂಪ್ಲರ್ ಸಬ್ಸ್ಟೆನ್ಸ್ ಆಗಿ ಅದನ್ನ ಯು ಕೆನಾಟ್ ಕನ್ವರ್ಟ್ ಅಥವಾ ಯು ಕೆನಾಟ್ ಬಿ ಸಪರೇಟೆಡ್ ಇಂಟು ಸಿಂಪ್ಲರ್ ಸಬ್ಸ್ಟೆನ್ಸ್ ಬೈ ಫಿಸಿಕಲ್ ಆರ್ ಕೆಮಿಕಲ್. ಸೊ ಕೈಯಿಂದ ಮುರಿದಾಕ್ಬಿಡ್ತೀನಿ, ಕೈಯಿಂದ ರಿಮೂವ್ ಮಾಡ್ಬಿಡ್ತೀನಿ ಅಂದ್ರೆ ಅದೆಲ್ಲ ಆಗೋದಿಲ್ಲ. ಅದೆಲ್ಲ ಫಿಸಿಕಲ್ ಮೆಥಡ್ಸ್ ಇಸ್ ನಾಟ್ ಪಾಸಿಬಲ್. ಅಥವಾ ಏನೋ ಒಂದು ಹೀಟ್ ಕೊಟ್ಬಿಟ್ಟು ಅಥವಾ ಏನೋ ಯಾವ್ದೋ ಒಂದು ಆಸಿಡ್ ಜೊತೆ ರಿಯಾಕ್ಟ್ ಮಾಡಿ, ಯಾವ್ದೋ ಒಂದು ಬೇಸ್ ಜೊತೆ ರಿಯಾಕ್ಟ್ ಮಾಡಿ ಅದನ್ನ ಸಿಂಪಲ್ ಮಾಡ್ಬಿಡ್ತೀನಿ ಅಂದ್ರೆ ಅದು ಕೂಡ ನಾಟ್ ಪಾಸಿಬಲ್. ಕ್ಲಿಯರ್? ಸೊ ಅದನ್ನ ನಾವು ಎಲಿಮೆಂಟ್ಸ್ ಅಂತ ಕರಿತೀವಿ. ವಿಚ್ ಕೆನಾಟ್ ಬಿ ಸಪರೇಟೆಡ್ ಇಂಟು ಸಿಂಪ್ಲರ್ ಸಬ್ಸ್ಟೆನ್ಸಸ್ ಬೈ ಫಿಸಿಕಲ್ ಆರ್ ಕೆಮಿಕಲ್ ಮೀನ್ಸ್.
ಇನ್ನು 1 ನಿಮಿಷ ಇದೆ. ಸೊ ನಾ ಏನ್ ಮಾಡ್ತೀನಿ ಅಂದ್ರೆ, ಸೊ ಇವತ್ತಿಗೆ ಇಲ್ಲಿಗೆ ಕ್ಲಾಸ್ ನಿಲ್ಲಿಸ್ತೀನಿ. ಮುಂದಿನ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಎಲಿಮೆಂಟ್ಸ್ ಬಗ್ಗೆ ಏನಿದೆ, ಅದ್ರಲ್ಲಿ ಟೈಪ್ಸ್ ಏನಿದೆ ಅದೆಲ್ಲ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಜೊತೆಗೆ ಇವತ್ತು ಯಾವುದೇ ರೀತಿಯಾದ ಅಸೈನ್ಮೆಂಟ್ ನ ನಿಮ್ಗೆ ಕೊಡಲ್ಲ. ನಿಮ್ಗೆ ಅಸೈನ್ಮೆಂಟ್ ಏನು ಅಂದ್ರೆ ನಾಳೆ ಟೆಸ್ಟ್ ಪ್ರಿಪರೇಷನ್ ಆಗೋದೆ. ಸೊ ಟುಡೇ ದೇರ್ ವಿಲ್ ಬಿ ನೋ ಅಸೈನ್ಮೆಂಟ್ ಫ್ರಮ್ ದ ಕೆಮಿಸ್ಟ್ರಿ ಕ್ಲಾಸ್. ನಾಳೆ ಟೆಸ್ಟ್ ಗೆ ನೀವು ಪ್ರಿಪರೇಷನ್ ಮಾಡ್ಕೊಳ್ಳಿ, ಏನೇನಿದೆ ಅದನ್ನ ಓದ್ಕೊಂಡು. ಓಕೆ, ಸೊ ನಾಳೆ ಟೆಸ್ಟ್ ಕೊಡ್ತಾರೆ. ಸೊ ಅದ್ರ ಟೈಮ್ ಟೇಬಲ್ ಶೇರ್ ಮಾಡ್ತಾರೆ. ಓಕೆ Okay, sir. Okay, sir. Thank you. ಸ್ಟಾಪ್ ಅಟ್ ದಿಸ್ ಪಾಯಿಂಟ್.